ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ನಿಗಮ ಬದಲಾವಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯಾವ ನಿಗಮಕ್ಕೆ ನೇಮಕ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ವಿಜಯಾನಂದ ಕಾಶಪ್ಪನವರ್. ಸಂಜೆಯೊಳಗಡೆ ಹೊರ ಬೀಳಲಿದೆ ಅಧಿಕೃತ ಆದೇಶ. ಈ ಹಿಂದೆ ಕ್ರೀಡಾ ಪ್ರಾಧಿಕಾರ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು. ಕ್ರೀಡಾ ಪ್ರಾಧಿಕಾರ ಬೈಲಾ ಪ್ರಕಾರ ಸಚಿವರೇ ಅಧ್ಯಕ್ಷರಾಗಿರ್ತಾರೆ. ಹಾಗಿದ್ದು ಶಾಸಕ ಕಾಶಪ್ಪನವರಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗಿತ್ತು. ಸಿಎಂ ನೇಮಕಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಶಾಸಕ ವಿಜಯಾನಂದ ಕಾಶಪ್ಪನವರ್. ಸದ್ಯ ನಿಗಮದ ಬದಲಾವಣೆಯಾಗಿದ್ದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಶಾಸಕ ವಿಜಯಾನಂದ ಕಾಶಪ್ಪನವರ್. ಸಂಜೆಯೊಳಗಡೆ ಅಧಿಕೃತ ಘೋಷಣೆ ರಾಜ್ಯ ಸರ್ಕಾರದಿಂದಲೇ ಆಗುತ್ತೆ. ಈ ಹಿಂದೆ ಅವರು ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸಿಎಂ ಸಿದ್ದರಾಮಯ್ಯನವರು ನೇಮಕ ಮಾಡಿದ್ರು. ಇದೇ ಕಾರಣಕ್ಕೆ ಅವರು ಆಕ್ರೋಶ ವ್ಯಕ್ತಪಡಿಸಿರೋದು ಕಾರಣ. ಕ್ರೀಡಾ ಪ್ರಾಧಿಕಾರದ ಬೈಲಾ ಪ್ರಕಾರ ನಾವು ಗಮನಿಸಿದ್ರೆ ಯಾರು ಸಚಿವರು ಇರ್ತಾರೋ ಅವರೇ ಅಧ್ಯಕ್ಷರಾಗಿರ್ತಾರೆ. ಆದ್ರೆ ನನ್ನ ನೇಮಕ ಮಾಡಿದ್ದು ಯಾಕೆ ಅನ್ನೋದನ್ನ ಶಾಸಕ ವಿಜಯಾನಂದ ಕಾಶಪ್ಪನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ನಿಗಮದ ಬದಲಾವಣೆಯಾಗಿದೆ. ಅವರಿಗೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದ್ದು ಜವಾಬ್ದಾರಿಯನ್ನ ನೀಡಲಾಗಿದೆ. ಸಂಜೆ ಒಳಗಡೆ ಹೊರ ಬೀಳುತ್ತೆ ಅಧಿಕೃತ ಆದೇಶ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ನಿಗಮ ಬದಲಾವಣೆಯಾಗಿರೋದು ಅಧಿಕೃತ ಆದೇಶ ಒಂದೇ ಬಾಕಿ ಉಳ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ದಿಢೀರ್ ಬದಲಾವಣೆ? ಶ್ರುತಿ, ನೀವು ಗಮನಿಸಬಹುದು ವಿಜಯಾನಂದ ಕಾಶಪ್ಪನವರಿಗೆ 34 ಶಾಸಕರ ಪೈಕಿ ಅಂದರೆ 36 ಶಾಸಕರಿಗೆ ನಿಗಮ ಮಂಡಳಿಗಳನ್ನು ಹಂಚಿಕೆ ಮಾಡಲಾಗಿತ್ತು. ಅದರಲ್ಲಿ ಇಬ್ಬರ ಹೆಸರುಗಳು ಬಹಳ ವ್ಯತ್ಯಾಸವಾಗಿದ್ದು. ಅದರಲ್ಲೂ ವಿಜಯಾನಂದ ಕಾಶಪ್ಪನವರಿಗೆ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿತ್ತು. ಆ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷ ಬೈಲಾ ಪ್ರಕಾರ ಅಲ್ಲಿ ಸಚಿವರಾಗಿದ್ದವರೇ, ಕ್ರೀಡಾ ಸಚಿವರಾಗಿದ್ದವರೇ ಆ ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು ಆ ಬೈಲಾ ರೂಲ್ಸ್ ಇದೆ. ಹಾಗಿದ್ದು ಕೂಡ ಕೇವಲ ಅಲ್ಲಿ ಉಪಾಧ್ಯಕ್ಷರ ನೇಮಕ ಮಾಡೋಕ್ಕೆ ಅವಕಾಶ ಇದೆ. ಹಾಗಿದ್ದು ಕೂಡ ಸರ್ಕಾರ ಅದೊಂದು ಎಡವಟ್ಟನ್ನು ಮಾಡ್ಕೊಂಡಿತ್ತು. ಮತ್ತು ಇನ್ನುಳಿದಂತೆ ನರೇಂದ್ರ ಸ್ವಾಮಿ ಅವರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ಕೂಡ ಹಂಚಿಕೆ ಮಾಡಲಾಗಿತ್ತು. ಇವೆರಡೂ ಭಾಳ ವ್ಯತ್ಯಾಸಗಳಾಗಿತ್ತು. ಅದರಲ್ಲೂ ವಿಜಯಾನಂದ ಕಾಶಪ್ಪನವರು ಸರ್ಕಾರಕ್ಕೆಲ್ಲವೂ ಅರಿವಿದ್ದು ಈ ಥರದ ವ್ಯತ್ಯಾಸವನ್ನು ಮಾಡಿದಾಗ ಆಕ್ರೋಶವನ್ನು ಹೊರಹಾಕಿದ್ರು. ಹಾಗಾಗಿ ಕಳೆದ 20 ದಿನಗಳಿಂದ ಇದರದೊಂದು ತಿಕ್ಕಾಟ ನಡೀತಾನೆ ಇತ್ತು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರದ ಆದೇಶಕ್ಕೆ ಒಂದು ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ವಿಜಯಾನಂದ ಕಾಶಪ್ಪನವರಿಗೆ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಶಿಫಾರಸು ಮಾಡಿದ್ದಾರೆ. ಈಗ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಕೂಡ ಇನ್ನಷ್ಟೇ ಬಾಕಿ ಇದೆ. ಮತ್ತು ವಿಜಯಾನಂದ ಕಾಶಪ್ಪನವರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುತ್ತಾ ನಾನು ಕೂಡ ಪ್ರಾಧಿಕಾರವನ್ನು ಕೇಳಿದ್ದೆ. ಹಾಗಾಗಿ ಸಿಎಂ ಸ್ಪಂದಿಸಿ 2 ವರ್ಷಗಳ ಕಾಲಕ್ಕೆ ಕ್ಯಾಬಿನೆಟ್ ದರ್ಜೆಯನ್ನು ನೀಡಿ ಈಗ ಸ್ಥಾನಮಾನ ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಸಿಎಂ ಸರ್ಕಾರದಿಂದ ಆಗಿರ್ತಕ್ಕಂಥ ಒಂದು ತಪ್ಪನ್ನು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನಗಳು ಸದ್ಯದ ಮಟ್ಟಿಗೆ ಆಗಿದ್ದಾವೆ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.